ನಮಸ್ಕಾರ ಸ್ನೇಹಿತರೆ, ಒನ್ಸ್ ಅಗೇನ್ ವೆಲ್ಕಮ್ ಟು ಮೈ ಚಾನಲ್ ಶಶಿ ಫಾರೆಕ್ಸ್ ಕನ್ನಡ. ಇವತ್ತು ನಾನು ನಿಮಗೊಂದು ವಿಷಯ ಹೇಳಬೇಕಂದ್ರೆ ನನ್ನ ಹತ್ರ ಒಂದು ಹೊಸ ಪ್ರಾಡಕ್ಟ್ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಬಟ್ ಆ ಪ್ರಾಡಕ್ಟ್ ಹೇಳೋಕ್ಕೆ ಮುಂಚೆ ನಾನು ಏನು ಯೋಚನೆ ಮಾಡಿದ್ದೀನಪ್ಪ ಅಂದರೆ, ಈ ಸಿಕ್ಕಾಪಟ್ಟೆ ದುಡ್ಡು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸಲ್ಲಿ ಎಕ್ಸ್ಪೆನ್ಸಿವ್ ಐಟಮ್ ತೊಗೊಳೋದು ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಏನಂತಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ನೀವು ಈ ಥರದ್ದು ಲ್ಯಾಪ್ಟಾಪ್ ತೊಗೋಬೇಕಂದ್ರೆ ಇದಕ್ಕೆ ಅಟ್ಲೀಸ್ಟ್ 1 ಲಕ್ಷ ಆದರೂ ನಾವು ಖರ್ಚು ಮಾಡಬೇಕಾಗುತ್ತೆ. ಅಥವಾ ಯಾವುದೇ ಒಂದು ಫೋನ್ ತೊಗೊಳ್ಳಿ, ಇದು ಎಲ್ಲ 1 ಲಕ್ಷ ರೂಪಾಯಿ ಆಗಿಬಿಟ್ಟಿದೆ ಈಗ. ಆಲ್ಮೋಸ್ಟ್ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇದೇ ಲ್ಯಾಪ್ಟಾಪ್ನ 1 ಲಕ್ಷ ರೂಪಾಯಿ ತೊಗೊಂಡು ಇದು ಒಂದು 3 ಇಯರ್ಸು ಅಥವಾ 5 ಇಯರ್ಸ್ ಆದಮೇಲೆ ಏನಾಗ್ಬಿಡುತ್ತೆ ಅಂದರೆ, ಟೆಕ್ನಾಲಜಿ ಚೇಂಜ್ ಆಗಿಬಿಡುತ್ತೆ, ಹೊಸ ಫೀಚರ್ಸ್ ಬರುತ್ತೆ, ಹೈ ಸ್ಪೀಡು, ಅದು ಆ ಪ್ರೊಸೆಸರು ಈ ಪ್ರೊಸೆಸರ್ ಅಂತ ಏನೋ ಹೊಸ ಟೆಕ್ನಾಲಜಿ ಬಂದ್ಬಿಡುತ್ತೆ. ಅವಾಗ ಇದು ಏನಾಗ್ಬಿಡುತ್ತೆ ಅಂದರೆ, ಇದು ನಮಗೆ ಒಂಥರ ಮುಟ್ಟೋಕೆ ಒಂಥರ ಮುಜುಗರ ಆಗಿಬಿಡುತ್ತೆ. ಅಂದರೆ ನಾವು ಯೂಸ್ ಮಾಡೋಕ್ಕೆ ಮನಸ್ಸು ಬರಲ್ಲ. ಬೇರೆಯವ್ರ ಹತ್ರ ಹೊಸ ಟೆಕ್ನಾಲಜಿ ನೋಡ್ಬಿಟ್ಟು ಅದು ತೊಗೋಬೇಕಂತ ಅನಿಸುತ್ತೆ ನಮಗೆ. ಸೊ ಹಾಗಾಗಿಬಿಟ್ಟು ನಾನು ಏನು ಮಾಡಿದ್ದೀನಪ್ಪ ಅಂದರೆ, ಈಗ ಒಂದು ಮಿನಿ ಪಿ ಸಿ ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ. ಅದು ಕೇವಲ ತೋರಿಸ್ತೀನಿ ನೋಡಿ, ಮಿನಿ ಪಿ ಸಿ BeeLink ಕಂಪ್ನಿದು ಒಂದು ಮಿನಿ ಪಿ ಸಿ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಕೇವಲ ಬರೀ 18,000 ಇಂಡಿಯನ್ ರುಪೀಸ್ ರೀ ಅಷ್ಟೇ. ಅಂದರೆ $2019 $18,000 ಇಂಡಿಯನ್ ರುಪೀಸ್ ಇದೆ ಇದರಲ್ಲಿ. ಇದ್ರ ಕಾಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, 1 ಲಕ್ಷ ತೊಗೊಬದ್ಲಿ ಇಂಥದ್ದು ನಾವು 5 ಪೀಸ್ ತೊಗೋಬೋದಲ್ಲ. ಏನಕ್ಕಂದರೆ ಇದು ನಂಗೆ ಅಟ್ಲೀಸ್ಟ್ ನಂಗೆ 2 ಇಯರ್ಸ್ ಆರ್ 3 ಇಯರ್ಸ್ ಬಂದರೆ ಸಾಕು. ಒಂದು 3 ಇಯರ್ಸ್ ಆದಮೇಲೆ ಹೊಸ ಟೆಕ್ನಾಲಜಿ ಬರುತ್ತೆ, ಇನ್ನೂ ಸೂಪರ್ಸಾನಿಕ್ ಸ್ಪೀಡು, ಈ ಸ್ಪೀಡು ಅಂತ ಇನ್ನೂ ಬರ್ತಾ ಇದೆ. ಆವಾಗ ಇದನ್ನು ಬಿಸಾಕ್ಬಿಟ್ಟು ಅದನ್ನು ನಾವು ತೊಗೋಬೋದು. ಸೊ ಒಂದು ಕೆಲಸ ಮಾಡೋಣ, ಇದನ್ನು ಫಸ್ಟು ಅನ್ಬಾಕ್ಸ್ ಮಾಡೋಣ, ಆಮೇಲೆ ಇದ್ರ ಜೊತೆಗೆ ಏನೇನು ಬರುತ್ತೆ ನೋಡೋಣ ಬನ್ನಿ. ಓಕೆ, ಇದು ಇಷ್ಟು ಚಿಕ್ಕದಾಗಿದೆಯಲ್ಲ, ತುಂಬ ಸಿಂಪಲ್ ಇದೆ ರೀ. ಇದು ಒಂದು, ಆಮೇಲೆ ಇದ್ರ ಜೊತೆಗೆ ಒಂದು ಪವರ್ ಕಾರ್ಡ್ ಬರುತ್ತೆ. ಇದು 2 ಇಟ್ಕೊಂಡು ಪಾಕೆಟಲ್ಲಿ ಇಟ್ಕೊಂಡು ರೈಟ್ ಹೇಳ್ತಾ ಇರೋದು ನೋಡಿ. ನಮ್ಮ ಮನೆಗೆ ಹೋಗಿ ಅಥವಾ ನಿಮ್ಮ ಊರಿಗೆ ಹೋಗಿ, ನಿಮ್ಮ ಊರಲ್ಲಿ ನಿಮ್ಮ ಮನೇಲಿ ಹೋಗಿ, ಅಥವಾ ಯಾವುದೊಂದು ಹೋಟೆಲ್ಗೆ ಹೋಗಿ, ಅಥವಾ ಆಫೀಸಲ್ಲಿ ಹೋಗಿ, ಎಲ್ಲ ಕಡೆ ನಿಮಗೆ ದೊಡ್ಡದಾಗಿರೋದು ಒಂದು LCD TV ಇದ್ದೇ ಇರುತ್ತೆ. ಆ ಟಿವಿಗೆ HDMI ಕೇಬಲ್ ಇದ್ದೇ ಇರುತ್ತೆ. ಹಾಗಾಗಿಬಿಟ್ಟು ಇದೊಂದು ಇಟ್ಕೊಂಡು HDMI ಕೇಬಲ್ ಕನೆಕ್ಟ್ ಮಾಡ್ತಾ ನಾವು ಕೆಲಸ ಮಾಡ್ಬೋದು. ಅದರ ಜೊತೆಗೆ ಒಂದು ಚಿಕ್ಕ ಮೌಸು, ಒಂದು ವೈರ್ಲೆಸ್ ಕೀಬೋರ್ಡ್ ಕೂಡ ನಾವು ಇಟ್ಕೋಬೋದು. ವೈರ್ಲೆಸ್ ಕೀಬೋರ್ಡ್ ಅಂದರೆ ನಾವು ಹಾಲಲ್ಲಿ ಈ TV ಪಕ್ಕದಲ್ಲಿ ಅಲ್ಲಿ ದೂರಾಗಿ ಇಟ್ಬಿಟ್ಟು ನಾವು ಆರಾಮಾಗಿ ಕೂತ್ಕೊಂಡು ನಾವು ವರ್ಕ್ ಮಾಡ್ಬೋದು, ವೈರ್ಲೆಸ್ ಇದು ಮೌಸು ಮತ್ತು ಕೀಬೋರ್ಡ್ ತೊಗೊಂಡ್ರೆ. ಸೊ ಹಾಗಾಗಿಬಿಟ್ಟು ಇದು ನಿಮಗೆ ತುಂಬ ಇಷ್ಟ ಆಯಿತು, ತುಂಬ ಅಡ್ವಾಂಟೇಜ್ ಇದೆ. ಆಮೇಲೆ ನೋಡಿ ಎಷ್ಟು ಲೈಟ್ ವೆಯ್ಟ್ ಇದೆ ಇದು. ಆಮೇಲೆ ನಾವು ಈಸಿಯಾಗಿ ಇದನ್ನು ಚೆಕ್-ಇನ್ ಬ್ಯಾಗೇಜಲ್ಲಿ ಕ್ಯಾರಿ ಮಾಡ್ಬೋದು. ಯಾಕಂದರೆ ಲ್ಯಾಪ್ಟಾಪಲ್ಲಿ ಚೆಕ್-ಇನ್ ಬ್ಯಾಗೇಜಲ್ಲಿ ಅಲೋ ಮಾಡಲ್ಲ ರೀ. ಏರ್ಪೋರ್ಟಲ್ಲಿ ನಾವು ಬೇರೆ ಫ್ಲೈಟಲ್ಲಿ ನಾವು ಟ್ರಾವೆಲ್ ಮಾಡೋಕ್ಕಾದ್ರೆ ಲ್ಯಾಪ್ಟಾಪ್ನ ಚೆಕ್-ಇನ್ ಬ್ಯಾಗೇಜಲ್ಲಿ ಹಾಕಲ್ಲ, ಅದನ್ನು ಮತ್ತೆ ಬ್ಯಾಕ್ ಪ್ಯಾಕಲ್ಲಿ ಹಾಕ್ಕೊಂಡು ಲ್ಯಾಪ್ಟಾಪ್ಗೋಸ್ಕರ ಒಂದು ಬ್ಯಾಕ್ ಪ್ಯಾಕ್ ತೊಗೋಬೇಕು ನಾವು. ಸೊ ಇದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಪಾಕೆಟಲ್ಲಿ ಹಿಂಗೆ ಇಟ್ಕೊಂಡು ಹೊಡ್ತಾ ಇರೋದು. ಸಖತ್ತಾಗಿದೆ ಇದು. ಆಮೇಲೆ
ಇದ್ರದ್ದು ಸ್ಪೆಸಿಫಿಕೇಶನ್ಸ್ ಏನಿದೆ ನೋಡೋಣ ಬನ್ನಿ. ಇದರ ಇಂಟರ್ಫೇಸಲ್ಲಿ ನೋಡಿ, ಮುಂದೆ ಎರಡು USB 3.0 ಎರಡು USB ಇದೆ, ಆಮೇಲೆ ಹಿಂದೆ ಎರಡಿದೆ. ಟೋಟಲ್ 4 USB ಪೋರ್ಟ್ ಇದೆ ರೀ, ಸಾಕು ಬೇಜಾನಾಯ್ತು ನಮಗೆ. ಆಮೇಲೆ ಒಂದು ಆಡಿಯೋ ಜಾಕ್ ಇದೆ, ಇಲ್ಲೇ ಪ್ಲಗ್ ಇನ್ ಮಾಡಿಬಿಟ್ಟು ಆರಾಮ್ ಮ್ಯೂಸಿಕ್ ಎಲ್ಲ ಕೇಳ್ಬೋದು ನಾವು. ಆಮೇಲೆ ಮತ್ತೆ ಇದಕ್ಕೆ ನೋಡಿ 2 HDMI ಕೇಬಲ್ ಕೊಟ್ಟಿದ್ದಾನೆ, ಅಂದರೆ ಡ್ಯುವೆಲ್ ಡಿಸ್ಪ್ಲೇಗೆ ನಾವು ಯೂಸ್ ಮಾಡ್ಬೋದು. 2 ದೊಡ್ಡ ಸ್ಕ್ರೀನ್ ಇಟ್ಕೊಂಡು ಒಂದು ಸ್ಕ್ರೀನಲ್ಲಿ ಒಂದು ಸಾಫ್ಟ್ವೇರ್ ಹಾಕಿ ಇನ್ನೊಂದು ಸ್ಕ್ರೀನಲ್ಲಿ ಇನ್ನೊಂದು ಸಾಫ್ಟ್ವೇರ್ ಹಾಕ್ಬಿಟ್ಟು ನಾವು ಕೆಲಸ ಮಾಡ್ಬೋದು. ಆಮೇಲೆ ಇದರಲ್ಲಿ ಇದು ಕೊಟ್ಟಿದ್ದಾನೆ, RJ45 ಸಾಕೆಟ್ ಇದೆ, ಲ್ಯಾನ್ ಕನೆಕ್ಟರ್ ಸಾಕೆಟ್ ಇದೆ, ಇಂಟರ್ನೆಟ್ ಇದೆ. ಬೇಡಪ್ಪ ಕೇಬಲ್ ಬೇಡಪ್ಪ ಅಂದರೆ ಇದರಲ್ಲಿ ಬಿಲ್ಟಿನ್ ವೈಫೈ ಇದೆ, ಬ್ಲೂಟೂತ್ ಇದೆ, ಎಲ್ಲ ಇದೆ ಇದರಲ್ಲಿ. ನಮಗೆ ಏನೇನು ಬೇಕಪ್ಪ ಎಲ್ಲ ಇದೆ ಇದರಲ್ಲಿ. ನೋಡಿ ಎಷ್ಟು ಚಿಕ್ಕದಾಗಿದೆ ಬಟ್ ಸಕ್ಕದಾಗಿದೆ. ಆಮೇಲೆ ಇದ್ರದ್ದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಅಂದರೆ ಏನಪ್ಪ, ಈಗ ನಾವು ಇದ್ರದ್ದು ಮೆಮೊರಿ ಎಷ್ಟಿದೆ, ಇದ್ರದ್ದು ಹಾರ್ಡ್ ಡಿಸ್ಕ್ ಎಷ್ಟಿದೆ ಅಂತೆಲ್ಲ ಕೇಳ್ತಾರಲ್ಲ, ನಿಂತ್ಕೊಳ್ಳಿ ಹೇಳ್ತೀನಿ ನಾನು, ಅದೇ ಪಾರ್ಟಿಗೆ ಬರ್ತಾ ಇದ್ದೀನಿ ನಾನೀಗ. ಆಮೇಲೆ ಇದು ಅದೇನೋ ಇಂಟೆಲ್ ನೋಡಿ ಎಲ್ಡರ್ ಲೇಕ್ ಅಂತ ಒಂದು ಹೊಸದು ಪ್ರೊಸೆಸರ್ ಬಿಟ್ಟಿದ್ದಾರೆ, ಅದು ಇನ್ನೂ 12th ಜನರೇಷನ್ ಅಂತ ನೋಡಿ. ಅದನ್ನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೀನಿ. ಸೊ ಅದು ಇದೆ. ಆಮೇಲೆ 8GB ರ್ಯಾಮ್ ಕೊಟ್ಟಿದ್ದಾರೆ ಇದಕ್ಕೆ, 18,000 ರೂಪಾಯಿಗೆ ನೋಡಿ. ಅದು ಲೇಟೆಸ್ಟು 12th ಜನರೇಷನ್ ಇಂಟೆಲ್ ಪ್ರೊಸೆಸರ್ ಇದೆ. ಆಮೇಲೆ 8GB ರ್ಯಾಮ್ ಕೊಟ್ಟಿದ್ದಾರೆ. ಆಮೇಲೆ 256GB ಹಾರ್ಡ್ ಡಿಸ್ಕ್ ಇದೆ, ಸಾಕಲ್ಲ. ಆಮೇಲೆ PCI ಏನಂತಾರೆ, ಇದು PCI ಏನಿದೆ ಅದೂ ಅಪ್ ಟು 2 ಸ್ಲಾಟ್ ಇದೆ ಅದೊಂದು ಒಳಗಡೆ, ಅದು ಅಪ್ ಟು 2 TB ವರೆಗೂ ಸಪೋರ್ಟ್ ಮಾಡುತ್ತೆ ಅಂತೆ, ಸಖತ್ತಾಗಿದೆಯಲ್ಲ. ಸೊ ಆಮೇಲೆ ಇದರಲ್ಲಿ ವಿಂಡೋಸ್ 11 ಕೊಟ್ಟಿದ್ದಾರೆ. ಆಮೇಲೆ ಬೇಸಿಕ್ ಅದೇ ಆ್ಯಪ್ಸ್ ಇರುತ್ತಲ್ಲ, ವಿಂಡೋಸ್ ಆ್ಯಪ್ಸ್ ಎಲ್ಲ ಅದೆಲ್ಲ ಬರುತ್ತೆ. ಆಮೇಲೆ ಎಲ್ಲ ಸಾಫ್ಟ್ವೇರ್ ಯೂಸ್ ಮಾಡ್ಬೋದು ರೀ ಇದರಲ್ಲಿ. ಅಡೋಬ್ ಪ್ರೀಮಿಯರು, ಫೋಟೋಶಾಪು, ಇಲುಸ್ಟ್ರೇಟ್ರು, ಆ ಥರ ಎಲ್ಲ ನಾವು ಸಾಫ್ಟ್ವೇರ್ ಕೆಲಸ ಮಾಡಿದರೆ ಇದು PC ಲೋಡ್ ಆಗಿಬಿಟ್ಟು ಹ್ಯಾಂಗ್ ಆಗಲ್ಲ. ಆಮೇಲೆ ಸುಮಾರು ಜನ ಹೇಳ್ತಾರೆ ಮಿನಿ PC ಎಲ್ಲ ತುಂಬ ಹೀಟ್ ಆಗಿಬಿಡುತ್ತೆ ಗುರು, ಹೀಟ್ ಆಗಿಬಿಟ್ಟು ಆಮೇಲೆ ಹ್ಯಾಂಗ್ ಆಗಿಬಿಡುತ್ತೆ, ಸಾಫ್ಟ್ವೇರ್ ಸ್ಲೋ ಆಗಿಬಿಡುತ್ತೆ ಅಂತ ಕೇಳಿದ್ರು. ಅದು ನಿಜ, ಬಟ್ ಆ ಪ್ರಾಬ್ಲಮ್ ಇದರಲ್ಲಿ ಫಿಕ್ಸ್ ಮಾಡಿದ್ದಾರೆ. ಹೇಗೆ ಫಿಕ್ಸ್ ಮಾಡಿದ್ದಾರೆ ಅಂದರೆ, ಒಂದು ಕೂಲಿಂಗ್ ಫ್ಯಾನ್ ಹಾಕಿದ್ದಾರೆ, ಅದು ಸೌಂಡೇ ಮಾಡೋದಂತೆ. ಕೂಲಿಂಗ್ ಫ್ಯಾನ್ ಸಖತ್ತಾಗಿದೆ, ಅದು ಸೈಲೆಂಟಾಗಿ ಕೆಲಸ ಮಾಡ್ತಾ ಇರುತ್ತೆ. ಆಮೇಲೆ ನೋಡಿ ಒಳ್ಳೆ ವೆಂಟಿಲೇಷನ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಮೊದಲೇ ಅಂದರೆ ಹೀಟಿಂಗ್ ಸಿಸ್ಟಮ್ ಚೆನ್ನಾಗಿ ಇದರಲ್ಲಿ ಕಂಟ್ರೋಲ್ ಮಾಡಿದ್ದಾರೆ. ಒಂದು ಹೀಟ್ ಸಿಂಕು ಹಾಕಿದ್ದಾರೆ, CPU ಒಂದು ಹೀಟ್ ಸಿಂಕ್ ಕೂಡ ಇದೆ. ಸೊ ಹಾಗಾಗಿಬಿಟ್ಟು ಇದು ಸಖತ್ತಾಗಿದೆ ಗುರು, ಆಫೀಸ್ ಕೆಲಸಕ್ಕೆ ಅಥವಾ ಮನೆಯಲ್ಲಿ ಎಲ್ಲ ಕೆಲಸಕ್ಕೂ ಚೆನ್ನಾಗಿದೆ. ಆಮೇಲೆ ಚಿಕ್ಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಇಟ್ಸ್ ಅಮೇಝಿಂಗ್. ಯಾಕಂದ್ರೆ ನಾರ್ಮಲಿ ಸ್ಟೂಡೆಂಟ್ಸು ಮಕ್ಕಳಲ್ಲ, ಅದೇನೋ ಒಂದು ತುಂಟತನ ಮಾಡಿಬಿಟ್ಟು ಇದನ್ನು ಬಿದ್ದೋಯ್ತು, ಲ್ಯಾಪ್ಟಾಪ್ ಬಿದ್ದೋಯ್ತು, ಅದ್ರ ಡಿಸ್ಪ್ಲೇ ಹಾಳಾಯಿತು ಅಂದ ತಕ್ಷಣ ಮೈ ಜುಮ್ಮನ್ಬಿಡುತ್ತೆ. ಹಾಗೆ ಆ ಪ್ರಾಬ್ಲಮ್ ಇರಲಿಲ್ಲ. ನೀವು ಆರಾಮ್ ಮನೇಲಿ ದೊಡ್ಡದೊಂದು TVಯಲ್ಲಿ ಹಾಕ್ಕೊಂಡು ಆರಾಮಾಗಿ ಪಿಕ್ಚರ್ ನೋಡ್ಬೋದು, ಇಂಟರ್ನೆಟ್ಟಲ್ಲಿ ಯೂಟ್ಯೂಬ್ ನನ್ನ ವೀಡಿಯೋಸ್ ನೋಡ್ಬೋದು. ಓಕೆ, ಆನ್ಲೈನಲ್ಲಿ ಸಖತ್ತಾಗಿದೆ ಗುರು. ಕೇವಲ 18,000 ರೂಪಾಯಿಗೆ ನೋಡಿ ಎಷ್ಟು ಚೆನ್ನಾಗಿದೆ. ನಿಮ್ಗೆ ಏನು ಬೇಕಪ್ಪ ಅಂದರೆ ಇದ್ರದ್ದು ಲಿಂಕು ಆಮೇಲೆ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಇದೆ ನೋಡಿ. ಅವ್ರ ಕಂಪ್ನಿಯವ್ರು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಬೇಕಾದ್ರೆ ತೊಗೊಳ್ಳಿ, ನಾನಂತೂ ಒಂದು ಪರ್ಚೇಸ್ ಮಾಡಿದ್ದೀನಿ, ನನಗೆ ಸಖತ್ತಾಗಿದೆ ಇದು. ಅಷ್ಟೇ ಗುರು, ಜಾಸ್ತಿ ನಾನು ಮಾತಾಡಲ್ಲ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆಗಲ್ಲ ಅಂದರೆ ಹೇಳಿ, ಕಮೆಂಟಲ್ಲಿ ಹೇಳಿ. ಸೊ ಏನೋ ಕ್ವಶನ್ಸು ಇದು ಕೇಳಿ ನಾನು ಆನ್ಸರ್ ಮಾಡ್ತೀನಿ. ಸೊ ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.